ಪ್ರಚಾರದ ವೇಳೆ ಬಿಜೆಪಿಯ ಶಾಲು ಹಾಕಿ ಪ್ರಚಾರವನ್ನ ಮಾಡದಂತೆ ಚುನಾವಣಾ ಸಿಬ್ಬಂದಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಸನದ ರಾಜಘಟ್ಟದಲ್ಲಿ ಬಿಜೆಪಿ ಪ್ರಚಾರದ ವೇಳೆ ಈ ಘಟನೆ ನಡೆದಿದೆ. ಚುನಾವಣಾ ಸಿಬ್ಬಂದಿ ಆಕ್ಷೇಪಕ್ಕೆ ಶಾಸಕ ಪ್ರೀತಂ ಗೌಡ ಗರಂ ಆಗಿದ್ದಾರೆ. ಯಾರು ನಿಮ್ಗೆ ಹೇಳಿದ್ದು ಅಂತ ಹೇಳಿ ಕೂಡಲೇ ಡಿಸಿಗೆ ಫೋನ್ ಮಾಡಿದ್ದಾರೆ ಶಾಸಕರು. ಫೋನ್ನಲ್ಲಿಯೇ ಡಿಸಿ ಜೊತೆ ಮಾತನಾಡಿಸಿದ್ದಾರೆ ಪ್ರೀತಂ ಗೌಡ. ನಮಗೆ ಚುನಾವಣಾಧಿಕಾರಿ ಹೇಳಿದ್ದಾರೆ, ಅದಕ್ಕೆ ಹೇಳಿದೆ ಅಂತ ಹೇಳಿ ಸಿಬ್ಬಂದಿ ಹೇಳಿದ್ದಾರೆ. ಡಿಸಿ ಸೂಚನೆ ಬಳಿಕ ಮತ್ತೆ ಪ್ರಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ಸಂದರ್ಭದಲ್ಲಿ ಸರಿಯಾಗಿ ವಿಷಯ ತಿಳಿದುಕೊಳ್ಳಿ ಅಂತ ಹೇಳಿ ಗರಂ ಆಗಿದ್ದಾರೆ ಶಾಸಕ ಪ್ರೀತಂ ಗೌಡ. ಬರಲಿ ಡಿಸಿ ಮೇಡಮ್ ಇದರ ಲೈನಲ್ಲಿ ಮಾತಾಡ್ರಿ. ಒಂದು ನಿಮಿಷ ಡಿಸಿ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಪ್ರಕಾಶ್ ಅಂದರೆ ಇಲ್ಲಿ ರಾಜಘಟ್ಟದ ಹತ್ರ ಎಲ್ರಿ ಫಸ್ಟ್ ಪ್ರಗತಿ ನಗರ ಅಂತ ಹೇಳ ಹಾಸನ್ ಸಿಟಿ ಮೇಡಮ್. ಎಲ್ಲ ಅವರು ಏನಾದರೂ ಪರ್ಮಿಷನ್ ತಗೊಳ್ಬೇಕು. ಏನಂತ ಹೇಳಿ ಪರ್ಮಿಷನ್ ಅಂತ ಒಟ್ಟಾರೆಯಾಗಿ ಇವತ್ತು ಹಾಸನದಲ್ಲಿ ಶಾಸಕರಾಗಿರುವಂತಹ ಪ್ರೀತಂ ಗೌಡ ಪ್ರಚಾರವನ್ನ ಮಾಡ್ತಾ ಇದ್ರು. ಅವರ ಕಾರ್ಯಕರ್ತರೆಲ್ಲರೂ ಕೂಡ ಬಿಜೆಪಿಯ ಶಾಲು ಅಂದ್ರೆ ಕಮಲ ಚಿಹ್ನೆಯ ಶಾಲುವನ್ನು ಹಾಕೊಂಡು ಪ್ರಚಾರ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಚುನಾವಣಾ ಸಿಬ್ಬಂದಿಯಲ್ಲಿ ತಡೆಯನ್ನ ಹಿಡಿದಿದ್ದಾರೆ. ಅಂದ್ರೆ ನೀವು ಈ ರೀತಿಯಾಗಿ ಶಾಲನ್ನ ಹಾಕೊಂಡು ಪ್ರಚಾರವನ್ನ ಮಾಡಬಾರದು, ನಮಗೆ ಚುನಾವಣಾ ಅಧಿಕಾರಿಗಳು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ತಕ್ಷಣವೇ ಗರಂ ಆದಂತಹ ಪ್ರೀತಂ ಗೌಡ ಡಿಸಿಗೆ ಫೋನ್ ಮಾಡಿ ಅವರಿಂದಲೇ ಚುನಾವಣಾ ಸಿಬ್ಬಂದಿಗೆ ಹೇಳಿಸಿ ತದನಂತರ ತಮ್ಮ ಪ್ರಚಾರವನ್ನ ಮುಂದುವರಿಸಿದ್ದಾರೆ.